ಮೊದಲನೇ ಟಾಪ್ ಸ್ಟೋರಿ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೌಂಟ್ ಡೌನ್ ಶುರು. ಜಿಬಿಎ ಚುನಾವಣೆಗೆ ಸರ್ಕಾರದಿಂದ ಸಕಲ ತಯಾರಿ. ಈಗಾಗಲೇ ಮತದಾರರ ಪಟ್ಟಿ, ಮೀಸಲಾತಿ ಪಟ್ಟಿ ಬಿಡುಗಡೆಯಾಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇನ್ನು 3 ತಿಂಗಳಲ್ಲೇ ಜಿಬಿಎ ಎಲೆಕ್ಷನ್ ಆಗುತ್ತೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಜಿಬಿಎ ಚುನಾವಣೆಗೆ ಸರ್ಕಾರದಿಂದ ಸಕಲ ತಯಾರಿ ನಡೀತಾ ಇದೆ. ಈಗಾಗಲೇ ಮತದಾರರ ಪಟ್ಟಿ, ಮೀಸಲಾತಿ ಪಟ್ಟಿ ಬಿಡುಗಡೆಯಾಗಿದೆ. ಎಲ್ಲಾ ಅಂದುಕೊಂಡಂತೆ ಆದ್ರೆ ಇನ್ನು 3 ತಿಂಗಳಲ್ಲೇ ಎಲೆಕ್ಷನ್ ಆಗೋದು ಪಕ್ಕಾ. ಎಲೆಕ್ಷನ್ ಜೂನ್ ನಲ್ಲಿ ನಡೆದ್ರೆ ಹೊಸ ಕಾರ್ಪೊರೇಟರ್ಸ್ ಆಯ್ಕೆಯಾಗತ್ತೆ. ನಿಯಮದ ಪ್ರಕಾರ ಜೂನ್ ಮೊದಲ ವಾರದಲ್ಲಿ ಕೌನ್ಸಿಲ್ ಸಭೆ ಆಗಬೇಕು. ಆಯ್ಕೆಗೊಂಡ ಹೊಸ ಕಾರ್ಪೊರೇಟರ್ಸ್ ಗಳಿಗಿಲ್ಲ ಆಸನದ ವ್ಯವಸ್ಥೆ. 5 ಪಾಲಿಕೆಗಳಲ್ಲಿ 1 ಪಾಲಿಕೆಯಲ್ಲಿ ಮಾತ್ರ ಇದೆ ಆಸನದ ವ್ಯವಸ್ಥೆ. ಉಳಿದ 4 ಪಾಲಿಕೆಗಳಲ್ಲಿ ಇಲ್ಲ ಹೊಸ ಕಾರ್ಪೊರೇಟರ್ಸ್ ಕೂರಲು ಜಾಗ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪಾಲಿಕೆಯಲ್ಲಿ ಜಾಗದ ಸಮಸ್ಯೆ ಇದೆ. ಪ್ರತಿ ಪಾಲಿಕೆಯಲ್ಲಿ ಸುಮಾರು 200 ಮಂದಿ ಕೂರಲು ಜಾಗ ಬೇಕು. ಪಾಲಿಕೆ ಕೌನ್ಸಿಲ್ ಸಭೆ ನಡೆಸಲು ಆಡಿಟೋರಿಯಂ ಹುಡುಕಾಟ ಮಾಡ್ತಿದ್ದಾರೆ. ಆದಷ್ಟು ಬೇಗ ಸೂಕ್ತ ಕಟ್ಟಡ ಗುರುತಿಸಲು ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಸ್ವಂತ ಕಟ್ಟಡ ಇಲ್ಲದೆ ಬಾಡಿಗೆ ಕಟ್ಟಡಕ್ಕಾಗಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಒಂದು ಕೌನ್ಸಿಲ್ ಸಭೆ ನಡೆದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚ ಆಗತ್ತೆ. ಸಭೆಯ ಸಂಪೂರ್ಣ ವೆಚ್ಚವನ್ನ ಆಯಾ ನಗರ ಪಾಲಿಕೆನೇ ಭರಿಸಬೇಕಾಗತ್ತೆ. 5 ಪಾಲಿಕೆಗಳಿದಾವೆ. ಸದಸ್ಯರ ಸಂಖ್ಯೆ ಕೂಡ ಈಗ ಜಾಸ್ತಿ ಆಗಿದೆ. ಪ್ರತಿಯೊಂದು ಪಾಲಿಕೆಯಲ್ಲಿ ಸಭೆಗಳನ್ನ ನಡೆಸಬೇಕಾಗತ್ತೆ ಅಂತಂದ್ರೆ ಅದಕ್ಕೆ ಸರಿಯಾದ ಆಸನಗಳ ವ್ಯವಸ್ಥೆ ಕೂಡ ಬೇಕಾಗತ್ತೆ. ಇದಕ್ಕೆ ಮತ್ತೆ ಜಿಬಿಎ ಹಣ ಖರ್ಚು ಮಾಡಬೇಕಾಗತ್ತೆ. ಹೀಗಾಗಿ ಆಯಾ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಆಡಿಟೋರಿಯಂ ಆಗಿರಬಹುದು, ಸಮುದಾಯ ಭವನಗಳಾಗಿರಬಹುದು, ಕಲ್ಯಾಣ ಮಂಟಪಗಳು, ಇವುಗಳನ್ನ ಏನಾದ್ರೂ ಜಿಬಿಎ ಬಳಸ್ಕೊಳ್ಳತ್ತಾ ಅಥವಾ ಹಣ ಖರ್ಚು ಮಾಡೋದಕ್ಕೆ ಈಗಾಗಲೇ ಏನು ಹೊಸ ಕಟ್ಟಡ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಯಾ ಜಿಬಿಎ ನೋಡ್ಬೇಕು. ಇಲ್ಲ, ಅವರು ಕೆಲವು ಜಾಗದಲ್ಲಿ ಅವರು ಪ್ರೈವೇಟ್ ಜಾಗ ಇರ್ಬೋದು, ಸರ್ಕಾರಿ ಜಾಗ ಇರ್ಬೋದು, ಅವರದೇ ಒಂದು ಆಸ್ತಿ ಇದ್ದರೆ ಅವರ ಆಸ್ತಿನಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಬೇರೆ ಕಡೆ ನಮ್ಮ ಬೇರೆ ಇಲಾಖೆದು ಏನಾದರೂ ಜಾಗ ಇದೆಯೋ ಇಲ್ವೋ, ಅದು ತಗೊಳ್ಬೋದೋ ಇಲ್ವೋ, ಅದೆಲ್ಲ ತಗೊಂಡು ಬಂದು ಸೂಕ್ತ ಪ್ರಸ್ತಾವನೆ ಈಗಾಗಲೇ ನಮ್ಮ ಜಿಬಿಎ ಮಂಡನೆ ಮಾಡಿಬಿಟ್ರೆ ಅದರಲ್ಲಿ ನಿರ್ದೇಶನ ತಗೊಂಡ್ಬಿಟ್ಟು ಅವ್ರ ಕೆಲಸ ಚಾಲೂ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮಾತ್ರ ನಮಗೆ 50 ಕೌನ್ಸಿಲರ್ಸು 50, 70, ಬೇರೆ ಬೇರೆ ಕಡೆ ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಸರ್ಕಾರ ವತಿಯಿಂದ ಏನಾದರೂ ಮಾಡಿ ಇಟ್ಟಿದ್ದಾರೆ ಅಥವಾ ಏನಾದರೂ ಒಂದು ದೊಡ್ಡ ಬಿಲ್ಡಿಂಗ್ ಇದ್ರೆ ಅಲ್ಲಿ ನಾವು ಬೇಗನೆ ಕೆಲಸ ರಿಫರ್ಬಿಶ್ಮೆಂಟ್ ಮಾಡಿ ಅದನ್ನ ಚಾಲೂ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಇದ್ರೆ ನಾವು ಖಂಡಿತ ಮಾಡ್ತೀವಿ. ಭವನ ಇರ್ಬೋದು, ಬಿಬಿಎಂಪಿ ಆಸ್ತಿ ಇರ್ಬೋದು, ಅಥವಾ ಬಾಡಿಗೆ ಮೇಲೆ ತಗೊಳ್ಳಿಕ್ಕೆ ವ್ಯವಸ್ಥೆ ಇದ್ರೆ ಅವರು ಆ ತರ ವ್ಯವಸ್ಥೆ ಮಾಡಬೇಕು. ಸೊ ಆ ದೃಷ್ಟಿಯಿಂದ ನಾವು ಈಗಾಗಲೇ ಸೆಂಟ್ರಲ್ ಕಾರ್ಪೊರೇಷನ್ಗೆ ಮೇಯೋ ಹಾಲ್ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಜಿಬಿಎ ಈಗ ಪಾಲಿಕೆ ಸಭೆ ನಡೆಸೋದಕ್ಕೆ ಅಂತ ಹೊಸ ಕಟ್ಟಡ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡಿದ್ಯಾ ಅಥವಾ ಆ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟಡಗಳನ್ನ ಗುರುತಿಸಿ ಅಲ್ಲಿ ಸಭೆ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ಯಾ, ಹೇಗೆ? ನಮ್ರತ, ಸ್ಥಳೀಯ ಸಂಸ್ಥೆಗಳು ಅಥವಾ ಸ್ಥಳೀಯ ಪಾಲಿಕೆ ಅಂತ ಬಂದಾಗ ಅಲ್ಲಿ ಜನರಿಂದ ಆಯ್ಕೆಯಾದಂತಹ ಕಾರ್ಪೊರೇಟರ್ಸ್ ಇರ್ತಾರೆ. ಜೊತೆಗೆ ಆ ವ್ಯಾಪ್ತಿಗೆ ಬರುವಂತಹ ಶಾಸಕರಾಗಿರ್ಬೋದು ಅಥವಾ MLCಗಳು, ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಒಂದು ಕೌನ್ಸಿಲ್ ಅಂತ ಸಭೆ ನಡೆದಾಗ ಅದಕ್ಕೆ ಹಾಜರಾಗ್ತಾರೆ. ಸೊ ಹೀಗಾಗಿನೇ ಯಾವುದೇ ಒಂದು ನಗರ ಪಾಲಿಕೆ ಅಂತ ಬಂದಾಗ ಸಾಕಷ್ಟು ವಿಸ್ತೀರ್ಣವಾದಂತಹ ಒಂದು ಆಡಿಟೋರಿಯಂ ಬೇಕಾಗುತ್ತೆ. ಸದ್ಯಕ್ಕೆ ಈಗ ಜಿಬಿಎ ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆಗಳಿದ್ದಾವೆ. ಕೇಂದ್ರ ನಗರ ಪಾಲಿಕೆಯನ್ನು ಹೊರತುಪಡಿಸಿ ಉಳಿದಂತಹ 4 ನಗರ ಪಾಲಿಕೆಗಳಿಗೆ ಕೌನ್ಸಿಲ್ ಸಭೆಯನ್ನು ನಡೆಸಲಿಕ್ಕೆ ಬೇಕಾದಂತಹ ಕಟ್ಟಡದ ಕೊರತೆ ಇದೆ. ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಜೂನ್ ಅಂತ್ಯದ ಒಳಗಡೆ ಬೆಂಗಳೂರಿಗೆ ಹೊಸ ಅಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ಗಳಿಗೆ ಹೊಸ ಕಾರ್ಪೊರೇಟರ್ಗಳನ್ನು ಆಯ್ಕೆ ಮಾಡಿದ್ರೆ ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸಿ ಅಂತೇಳಿ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಇದ್ರ ಬೆನ್ನಲ್ಲೇ ಚುನಾವಣಾ ಆಯೋಗ ಆಗಿರ್ಬೋದು ಮತ್ತೆ ನಗರಾಭಿವೃದ್ಧಿ ಇಲಾಖೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಎಲ್ಲ ಅಂದ್ಕೊಂಡಂತೆ ಆದ 2 ತಿಂಗಳ ಒಳಗಡೆ ಜಿಬಿಎಗೆ ಎಲೆಕ್ಷನ್ ನಡೆಯುವಂತ ಸಾಧ್ಯತೆಗಳಿವೆ. ಸೊ ಎಲೆಕ್ಷನ್ ನಡೆದು ಹೊಸದಾಗಿ ಆಯ್ಕೆಯಾದಂತಹ ನಗರ ಪಾಲಿಕೆ ಸದಸ್ಯರಿಗೆ ಕೂರ್ಲಿಕ್ಕೆ ಅಥವಾ ಒಂದು ಸಭೆಯನ್ನು ನಡೆಸಲಿಕ್ಕೆ ಒಂದು ಕಟ್ಟಡದ ಅವಶ್ಯಕತೆ ಇದೆ. ಕೇಂದ್ರ ನಗರ
ನಗರ ಪಾಲಿಕೆಯಲ್ಲಿ ಈಗ ಆಲ್ರೆಡಿ ಹಿಂದೆ BBMP ಏನಿತ್ತು ಅಲ್ಲಿ ಕೆಂಪೇಗೌಡ ಪೌರ ಸಭಾಂಗಣ ಇದೆ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಉಳಿದಂತಹ 4 ನಗರ ಪಾಲಿಕೆಗಳಿಗೆ ಈಗ ಕೌನ್ಸಿಲ್ ಸಭೆಯನ್ನು ನಡೆಸಬೇಕು ಅಂತಂದರೆ ಸ್ವಂತವಾದಂಥ ಒಂದು ಕಟ್ಟಡ ಇಲ್ಲ. ಕಟ್ಟಡ ಇದ್ದರೂ ಕೂಡ ಅಲ್ಲಿ ಕೌನ್ಸಿಲ್ ಸಭೆಯನ್ನು ನಡೆಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿನೇ GBA ಮುಖ್ಯ ಆಯುಕ್ತ ಉಳಿದಂತಹ 4 ಅಂದರೆ ಕೇಂದ್ರ ನಗರ ಪಾಲಿಕೆಯನ್ನು ಹೊರತುಪಡಿಸಿ ಉಳಿದಂತಹ ಪೂರ್ವ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು 1 ಅಥವಾ 1.5 ತಿಂಗಳ ಒಳಗಡೆನೆ ಸುಮಾರು 150ರಿಂದ 200 ಜನರು ಕೂರುವಂತಹ ಒಂದು ಆಡಿಟೋರಿಯಂ ಅನ್ನು ನೀವು ಹುಡುಕಬೇಕು. ಹಾಗೇನೆ ಅಲ್ಲಿ ಬೇಕಾದಂದ್ರೆ ಒಂದು ಕೌನ್ಸಿಲ್ ಸಭೆಯನ್ನು ನಡೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನೀವು ಮಾಡ್ಕೋಬೇಕು ಅನ್ನುವಂತಹ ಒಂದು ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಆಧಾರದ ಮೇಲೆನೆ ಸ್ವಂತ ಕಟ್ಟಡವನ್ನು ಹುಡುಕೋದು ಅಥವಾ ಈಗಾಗಲೇ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಕಟ್ಟಡವನ್ನು ಹುಡುಕಿ ಅದನ್ನು ಆಡಿಟೋರಿಯಂ ಅಥವಾ ಕೌನ್ಸಿಲ್ ಸಭೆಯನ್ನಾಗಿ ಮಾರ್ಪಾಡು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ನಡೆಸಿದ್ದಾರೆ. ಸೊ ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು 4 ನಗರ ಪಾಲಿಕೆ ಆಯುಕ್ತರು ಮಾಡ್ತಾ ಇರುವಂಥದ್ದು. ನಮ್ರತಾ. ಓಕೆ, ಧನ್ಯವಾದ ಉಲ್ಲಾಸ್ ತಮ್ಮೆಲ್ಲ ಮಾಹಿತಿ.